ನಮ್ಮ ಸುದ್ದಿ ನಿಮ್ಮ ಸುದ್ದಿ ಎಲ್ಲ ಕಡೆ ಕಳುವಂತ ನಮ್ಮ ಅಂಬರೀಷ್ ಸುಬೇದಾರ್ ಅವರಿಗೂ ನಮಿಸಿ ಏನು ಅಂತ ಕೇಳಿದ್ರೆ ಭಾರಿ ಅದ್ಭುತ ಪದ. ಸದ್ಗುರು ಮಡಿವಾಳಪ್ಪ ಅಂದರೆ ಅವ ಅದ್ಭುತನ. ಕಲಸಕ್ರಿ ಯಾಕಡೆ ಕಡಿದ್ರು ರುಚಿನೇ, ಹಿಂದೆ ಕಡಿದ್ರು ರುಚಿ, ಮುಂದೆ ಕಡಿದ್ರು ರುಚಿ, ಮಗ್ಗಲು ಕಡಿದ್ರು ರುಚಿ, ಈಚೆ ಕಡೆ ಯಾಕೆ ಅದ್ರ ತುಂಬ ರುಚಿನೇ ಅದು. ಮಡಿವಾಳಪ್ಪನ ತತ್ವ ಪದ ಅವು ಎಟ್ಟೇ ಇರಲಿ, ಅವನ ಪದ ಹೆಂಗವಂದ್ರೆ ಪ್ರತಿಯೊಂದು ಪದ ಪರಮಾತ್ಮನ ಮಾರ್ಗವನ್ನು ತೋರಿಸುವಂಥ ಪದಗಳು. ಇವತ್ತೇನದಂದ್ರೆ ನಮ್ಮ ಗವಾಯಿಗಳ ಹಾಡ್ಯಾರ, ನಾ ಸುಮ್ಮನೆ ನಮ್ಮ ನೆನಪು ಮಾಡ್ತೇನೆ. ಗಡಗಿ ತೊಳೆದು ಅಡಿಗೆ ಮಾಡಮ್ಮ, ತನು ಗಡಿಗೆ ತೊಳೆದು ಅಡಿಗೆ ಮಾಡಮ್ಮ ಅಂತ ಇವತ್ತು ಪದ. ನಾ ಸುಮ್ಮನೆ ನಿಮಗೆ ಕೇಳ್ತೀನಿ, ನಿಮ್ಮ ಮನ್ಯಾಗ ಗಡಿಗೆ ಯಾವಲ್ಲ ಮನ್ಯಾಗ ಇಲ್ಲ? ಆ ಗಡಿಗೆ ತೊಳಿಲಾರಿ ಅಡುಗೆ ಮಾಡ್ತೀರ, ತೊಳೆದು ಮಾಡ್ತೀರ? ನಿಮ್ಮ ಮನ್ಯಾಗ ಒಂದು ಗಡಿಗೆ ಎತ್ತು ತಿಳ್ಕೊರಿ, ಸುಮ್ಮನೆ ತಿಳ್ಕೊರಿ, ಕೊಡೋದಿಲ್ಲ ತೊಳೆದಿಲ್ಲ. ಹಾಂ, ಆ ಗಡಿಗ್ಯಾಗ ಹಾಲು, ಇವತ್ತಿನ ಹಾಲು ಹಿಂಡಿ ಕಾಸ್ಬೇಕಂದ್ರೆ ಅದು ತೊಳೆದು ಕಾಸ್ತಿರೋ ಹಾಗೆ ಕಾಸ್ತಿರೋ? ಏನು ಮಾಡ್ತೀರಿ? ತೊಳೆದು ಕಾಸ್ತೀರಿ, ಅಗದಿಕ್ಕೆ ಹಾಕ್ತೀರಿ ಅದನ್ನ? ತೊಳಿಲಾರೆ ಕಾಸಿದ್ರೆ ಹಾಲು ಮೊಸರು ಆಗ್ತಾವ. ಹಾಲು ಇರೋದಿಲ್ಲ, ಅವು ಮೊಸರು ಆಗ್ತದೆ. ಕಾರ್ಬೇಳೆ ಬೊಗಣ್ಯಾಗ ಚಹಾ ಮಾಡಿದ್ರೆ ಏನಾಗ್ತದೆ? ಎಷ್ಟು ಸರಳ ಅದ್ರಿ. ಕಾರ್ಬೇಳೆ ಅಡಿಗೆ ಚಹಾ ಮಾಡಿದ್ರೆ ಗಿಣ್ಣ ಕುಡಿಲಿಕ್ಕೆ ಬರಲ್ಲ, ಅದು ಕೆಡತದ. ಹ್ಯಾಂಗ ಹೊರಗಿನ ಮನ್ಯಾನ ಗಡಿಗೆ ತೊಳೆದ ಅಡಿಗೆ ಮಾಡಿದ್ರೆ ಉಳ್ಳಕ್ಕೆ ಬರ್ತದೋ ಹಂಗ ತನು ಎಂಬ ಗಡಿಗೆ, ಈ ಶರೀರ ಎಂಬ ಗಡಿಗೆ ಇದು ತೊಳೆದ ಅಡಿಗೆ ಮಾಡಮ್ಮ. ಮಡ್ಯಾಳಪ್ಪ ಇಂಥ ಜ್ಞಾನಿ ಇದ್ದ. ಆ ಗಡಿಗೆ ತೊಳೆದ್ರೆ ಅಡಿಗೆ ಮಾಡಲ ಬರ್ತದಲ್ಲ, ಮನೆಯನ್ನ ಕಡೆಕಿನ ಗಡಿಗೆ. ಇದು ಅಚ್ಚಾರ್ಥ, ಲಕ್ಷಾರ್ಥಕ್ಕೆ ಬರ್ರಿ ಕಡೆ. ಇದು ಒಂದು ಗಡಿಗೆ ಅದ. ತನು ಅಂದ್ರೆ ಈ ಶರೀರ. ಇದು ತೊಳಿಬೇಕತ್ ನೋಡಿ ಹೆಂಗೆ ತೊಳೆಯವ್ರಿಗೆ. ಇದು ಪಂಚಾಯ್ತಿ ಅದು ಹೆಂಗೆ ತೊಳೆಯವರು. ನನ್ನ ಮೊನ್ನೆ ಒಬ್ಬಕ್ಕೆ ಹೆಣ್ಮಳು ಭೇಟಿಗಳ ಮುತ್ಯ ಯಾಕಂದು 6 ಬ್ಯಾರಲ್ ಮೈ ತುಕ್ಕೋತಾಳತ್ ನೋಡಿ. 6 ಬ್ಯಾರಲ್ಲ. ನಾಂದೆ ಈಸ ನೀರಾಗ ಚೆಲ್ತೆ ಒಂದೇನ. ಹೆಣ್ಮಳು ಹೇಳೋರು, ಅಪ್ಪ ಚೊಕ್ಕ ಚಿನ್ನ ತೊಳಿತಾಳತ್ ನಾವು. ನಾಂದೆ 6 ಬ್ಯಾರಲ್ ಅಲ್ಲ 60 ಬ್ಯಾರಲ್ ನೀರು ಹಾಕೊಂಡ್ರು ಇದು ಸ್ವಚ್ಛ ಆಗಲ್ಲ, ಹಡ್ದವ್ವ ಆಗ್ತದ. ನೀರಲ್ಲೇ ತೊಳ್ಕೊಳ್ಳೋದಲ್ಲ. ಎದರಲ್ಲೇ ತೊಳೆಯವರು ತನು ಎಂಬ ಗಡಿಗೆ ತೊಳೆದು ಅಡಿಗೆ ಮಾಡಮ್ಮ. ಭಾಳ ಮಂದಿ ಮುಂಜಾನೆ ದೊಡ್ಡ ತೊಕ್ಕೋಬೇಡ ತಗೊಳಕತ್ತಿಲ್ಲ. ತೊಗೊಳ್ಳಿಲ್ಲ ಅಂದ್ರೆ ಸ್ವಚ್ಛ ಉಳಿಯಂಗಿಲ್ಲ. ತೊಕ್ಕೋಬೇಕೆ, ಬಾಯಿ ತೊಗೋಬೇಕೆ, ಮಾರಿ ತೊಗೋಬೇಕೆ, ಅಲ್ಲಿ ತೊಗೋಬೇಕೆ, ಜಳಕ ಮಾಡಬೇಕೆ. ಇದು ಆರೋಗ್ಯ ದೃಷ್ಟಿಯಿಂದ. ಇಲ್ಲೇ ಥರವರು ತನು ಎಂಬ ಗಡಿಗೆ ತೊಳೆದು ಹ್ಯಾಂಗೆ ತೊಳೆಯವರು? ಹ್ಯಾಂಗೆ ತೊಳಿಬೇಕು? ಸಾಬಾನು ಹಚ್ತೀರಿ, ಶಾಂಪು ಹಚ್ತೀರಿ, ಏನು ಹಚ್ತೀರಿ? ನಿಂಬೆಕಾಯಿ ರಸ ಹಚ್ತೀರಿ, ತೈಲ ಹಚ್ತೀರಿ. ಯಾವುದು ಹಚ್ಚಿದ್ರು ಇದು ಸ್ವಚ್ಛ ಆಗಲ್ಲ. ಹಂಗೆ ತೊಕ್ಕೋಬೇಡ್ರಿ. ಹಂಗೆ ತೊಕ್ಕೊಂಡ್ರೆ ಇದು ಗಡಿಗೆ ಸ್ವಚ್ಛ ಆಗೋದಲ್ಲ. ಮತ್ತು ಮುಂದೆ ನುಡಿಯದ ಅನುಭವದ ಅಡಿಗೆ ಮಾಡಿ ಎಡಿಯ ಮಾಡಮ್ಮ, ದೇವರಿಗೆ ಎಡಿಯ ಮಾಡಿ ಗಂಡ ಗುಣಿಸಮ್ಮ. ಎಂಥ ಅಡಿಗೆ ಮಾಡಬೇಕು? ಎಂಥದ್ದು? ನಿಮ್ಮ ಮನೆಗೆ ಭವಣಿ ಗಡಿಗೆ ಒಬ್ಬರದಾಗ ಏನು ಮಾಡ್ತೀರಿ?
ಕಾರ್ಬೇಳೆ ಮಾಡಿರಿ, ಅನ್ನ ಮಾಡಿರಿ, ಹುಗ್ಗಿ ಮಾಡಿರಿ, ಸಜ್ಕ ಮಾಡಿರಿ, ಪಲ್ಯ ಮಾಡಿರಿ ಇಲ್ಲ? ಹಾಗೆ ಇದರಾಗ ಅಡಿಗೆ ಯಾವಾಗ ಮಾಡೋರು? ಇದರ ಕಾರ್ಬೇಳೆ, ಹುಗ್ಗಿ, ಸಜ್ಕ ಯಾವ್ದು ಮಾಡೋರು? ಅನುಭವದ ಅಡಿಗೆ ಎತ್ತ ಅಡಿಗೆ ಯಾವುದು? ಅನುಭವದ ಅಡಿಗೆ ಇರಬೇಕು. ಗಡಿಗೆ ಮೊದಲು ತೊಳಿಬೇಕು. ಕಿಲ್ ಪಂಚಿತ್ತು ಗಡಿಗೆ ತೊಳೆದ್ರಿ ಅಡಿಗೆ ರೆಡಿನೇ. ಮುಸುರಿ ಗಡಿಗೆಗೆ ಗಡಿಗೆ ಇತ್ತು, ಆ ಕಡೆ ಬೀಗ ಬಂದ ಚಾ ಅದ ಇರ್ತದ ಅಲ್ಲಿ? ಗಡಿಗೆನೇ ಮುಸುರಿ ನೀರಾಗದ. ಗಡಿಗೆ ಒಲೆ ಮೇಲೆ ಕೂತಿತ್ತಂದ್ರೆ ಚಾ ಇರ್ತದೆ. ಇದು ತೊಳಿಬೇಕಲ್ಲ, ಹೆಂಗೆ ತೊಳೆಯೋರು? ಇದು ತೊಳಿಲಿಕ್ಕೆ ಅವ್ರು ಹೇಳಿದ್ರು ಮಹಾನುಭಾವರು, ಇದು ಸಾಬನಕ ಶಾಂಪುಕ ಪುಡಿಗೆ ಪಡಿಗೆ ಹೋಗೋದಿಲ್ಲಪ್ಪ. ಈ ತನೂ ಶುದ್ಧ ಬೇಕಾದ್ರೆ ಮೊದಲು 1-2-3 ತೆಗೆದಾವ. ನಿಮ್ಮ ಮನೆಯನ್ನ ಸಂಪತ್ತು ದೇವರು ಕೊಟ್ಟ ಕಾಲಕ್ಕೆ ಅದು ಸದಾ ಶುದ್ಧಾಗಿ ನಿಮ್ಮ ಮನೆ ಉಳಿಬೇಕಂದ್ರೆ ದಾನ ಮಾಡಬೇಕು. ಒಂದೇ ಮಾತಿದು, ಲಕ್ಷ್ಯ ಇಡ್ರಿ. ಸಂಪತ್ತು ನಿಮ್ಮ ಮನೆಯಿಂದ ಉಳಿಬೇಕಂದ್ರೆ ದಾನ ಮಾಡಬೇಕು. ಮನಸ್ಸು ಶುದ್ಧ ಆಗ್ಬೇಕಂದ್ರೆ ಧ್ಯಾನ ಮಾಡಬೇಕು. ಮನಸ್ಸು ಅಳಗಾಡ್ಲಿಕ್ಕತ್ತ ತಿಳಿದು ಸಂಸಾರದ ತಾಪಾಗಿ ಕಣ್ಣು ಮುಚ್ಚಿ ಬಂದು ಮಡ್ಯಾಳಪ್ಪನ ಮಠದಾಗ 5-10 ನಿಮಿಷ ಕುಂದಿರ್ಬೇಕು. ತಂಗಿ ನೀವು ಮಾತಾಡ್ರಿ, ನಾನು ಹೇಳಕ್ಕೆ ಬರೋದಿಲ್ಲ. ಮನಸ್ಸು ಶಾಂತ ಆಗ್ತದೆ ಅಲ್ಲ? ಸುಮ್ಮನೆ ಹಿಂಗೆ ಕುಂದಿರ್ಬೇಕು ಕಣ್ಣು ಮುಚ್ಚಿ. ರೊಕ್ಕ ನಿಮ್ಮ ಮನ್ಯಾಗ ಉಳಿಬೇಕು, ಸಂಪತ್ತು ಸುದ್ದಿ ಆಗ್ಬೇಕಾದ್ರೆ ದಾನ ಮಾಡಬೇಕು. ಮನಸ್ಸು ಶುದ್ಧಿ ಆಗ್ಬೇಕಾದ್ರೆ ಧ್ಯಾನ ಮಾಡಬೇಕು. ತನು ಶುದ್ಧಿ ಆಗ್ಬೇಕಾದ್ರೆ ಏನು ಮಾಡಬೇಕು? ನಾ ಸುಮ್ಮನೆ ನಿಮಗೆ ಕೇಳ್ತೀನಿ. ಈ ಈ ಈ ಈ ಈ ಈ ಡಾಕ್ಟರ್ ರುದ್ರಮುನಿ ಅಪ್ಪ ಅವ್ರು ಯಾರ ಮನೆ ಮುಂದಾರೆ 5 ಹೊಂಟಾಗ, ಯಪ್ಪ ನಮ್ಮ ಮನೆ ಪಾರ ಹಳ್ಳಕತ್ತದೋ ಯಪ್ಪ, ಒಂಜಾರ ಪಾರನ ತಲೆ ಮೇಲೆ ಕೈ ಇಡು ಅತ್ತಾರ ಇಲ್ಲ? ಮತ್ತು ನೀವು ರಗಡ್ ಮನೆ ಮುಂದೆ ತಿರುಗಾಡ್ರಿ, ಒಬ್ಬರು ಇಟ್ಕೊಂಡ್ರ ನಿಮ್ಮ ಕೈ ಇಟ್ಕೊಂಡ್ರ ಬಡ. ನೀವು ಸ್ವಾಮಿಗಳ ಕೈನ ಯಾಕೆ ಹಿಡಿಸ್ತೀರಿ? ನಿಮ್ಮ ಕೈಯೇ ರಗಡ್ ಉದ್ದವ್ಲು ಇಡ್ಬೇಕ್ರಿ. ಗಂಡನ ಕೈ ಯಾವ, ಹೆಂಡ್ತಿ ಕೈ ಯಾವ ಇಡ್ಬೇಕ್ರಿ? ನಿಮ್ಮ ಕೈ ಶುದ್ಧಾಗಿಲ್ಲ. ಮಹಾತ್ಮರ ಕೈ ಶುದ್ಧಾಗ್ಯಾವ, ಮಹಾತ್ಮರ ಕಾಲು ಶುದ್ಧಾಗ್ಯಾವ, ಮಹಾತ್ಮರ ಕಣ್ಣು ಶುದ್ಧಾಗ್ಯಾವ, ಮಹಾತ್ಮರ ಕಿವಿ ಶುದ್ಧಾಗ್ಯದ, ಮಹಾತ್ಮರ ಬಾಯಿ ಶುದ್ಧದ, ಮಹಾತ್ಮರ ನಾಲಿಗೆ ಶುದ್ಧದ. ಈ ಶರೀರ ನಂಬುದು ನಿಂಬುದು ಶುದ್ಧಾಗಿಲ್ಲ. ಯಾಕಾಗಿಲ್ಲ? ಇದು ಶುದ್ಧ ಆಗ್ಬೇಕಾದ್ರೆ ಏನು ಮಾಡ್ಬೇಕಂದ್ರೆ ಪರೋಪಕಾರಂ ಇದಂ ಶರೀರಂ. ಯಾರು ಪರಮಾತ್ಮನಿಂದ ಈ ಪರೋಪಕಾರ ಬಂದದ ಶರೀರ, ಈ ಶರೀರ ಇನ್ನೊಬ್ಬರಿಗೆ ಉಪಕಾರ ಮಾಡಿತ್ತು ಅಂದ್ರೆ ಅವತ್ತು ತನು ಶುದ್ಧ ಯಾವತ್ತು ತಿಳ್ಕೊಬೇಕು. ಮಾಡಿದಿ, ಕೈಲಿ ದಾನ ಮಾಡಿದಿ, ಕಾಲೇ ಮಠಕ್ಕೆ ನಡ್ಕೊತ ಬಂದಿದಿ, ತೀರ್ಥಯಾತ್ರೆ ಮಾಡಿದಿ, ಕಣ್ಲೆ ಲಿಂಗ ನೋಡಿದಿ, ನಾಲಿಗೆಲೆ ಜಪ ಮಾಡಿದಿ, ಕಿವಿಲೆ ಪ್ರವಚನ ಕೇಳಿದಿ ಬಿಡು. ಈ ಶರೀರಲೆ ಗುರು ಸೇವೆ ಮಾಡಿದಿ, ಮತ್ತು ನಿನ್ನ ಹ್ಯಾಂಗೆ ಶುದ್ಧ ಆಗ್ಬೇಕು? ಒಂದು ಮಾಡಿಲ್ಲ, ಶುದ್ಧ ಹೆಂಗೆ ಆಗ್ತದ? ಮಡ್ಯಾಳಪ್ಪತನ ಗಡಿಗೆ ತೊಳೆದು ಅಡಿಗೆ ಮಾಡಮ್ಮ. ನಮ್ಮ ಗಡಿಗೆ ಹೊಲಸಾಗ್ಯದ, ಸ್ವಚ್ಛನಿಲ್ಲ, ಅಡಿಗೆ ಮಾಡಿದೆ ಅವಾಗ. ಕಣ್ಲೆ ಒಂದಿನ ಹೆಂಗೆ ಜಗಲಿ ಮುಂದೆ ಕೂತು ಗುರುಗಳು ಕೊಟ್ಟು ಲಿಂಗ ನೋಡಿದಿ ಇಲ್ಲ? ನೋಡಿಲ್ಲ. ಲಿಂಗ ನೋಡ್ಲಿಕ್ಕರೆ ಬರ್ತದ? ನಾ ಮೊನ್ನೆ ಒಬ್ಬರು ಪೂಜೆ ಮಾಡ್ಕೊಳ್ಳೋ ನೋಡಿ, ಒತ್ತೆ ಮುಚ್ಚೋದು ನೋಡಿ, ಹಿಂಗೆ ಕಣ್ಣು ಮುಚ್ಚೋದ್ರೆ ನಿದ್ದೆ ಬರ್ತದೆ. ಮತ್ತೇನು ಬರ್ತದೆ? ಎಷ್ಟು ಮುಚ್ಚಬೇಕು, ಎಷ್ಟು ತೆರಿಬೇಕು ಗೊತ್ತದ? ಗುರುಗಳ ಕಡೆ ಕೇಳ್ಬೇಕದು. ಯಪ್ಪ ನಾ ಹೆಂಗೆ ಪೂಜೆ ಮಾಡ್ಕೊಳ್ಳಿ? ಪೂರ್ತಿ ಮುಚ್ಚಿದೆ ಅಂದ್ರೆ ನಿದ್ದೆ ಬರ್ತದ, ಅಪಟ ತೆರೆದೆ ಅಂದ್ರೆ ಹ್ಯಾಂತ ಕಾಣ್ತಾಳ. ಹೇಮಣ ತೆರಿಬೇಡ, ಮುಚ್ಚಬೇಡ, ಅರಗಣ್ಣ ತೆರಿ, ತದೇಕ ದೃಷ್ಟಿ, ಅದರ ಮೇಲೆ ದೃಷ್ಟಿ ಇಡು. ಹಿಂಗೆ ದೃಷ್ಟಿ ಇಟ್ರೆ ಹಿಂಗೆ ಇಡಬೇಕು. ಕೀಲಿ ನೋಸದಂಗೆ ಆಗ್ಬೇಕು, ಕಣ್ಣ ನೀರು ಸೋರ್ಬೇಕು. ಹೆಂಗೆ ಕೂತಾರೆ ನೋಡ್ರಿ, ಅಕ್ಕ ಮಾದೇವ್ರು ಕೂತಾರೆ, ಬಸವಣ್ಣ ಕೂತಾರೆ, ಹೆಂಗೆ ಕೂತಾರ? ನಾವು ನೀವು ಹೆಂಗೆ ಕೂತೀವಿ? ಹಿಂಗೆ ಮೊದಲ ಹಿಂಗೆ ಲಿಂಗ ಹಿಡ್ದ ಹಿಂಡ್ಯದ, ಹಿಡ್ಕೊ, ಹಿಡ್ತದ. 5 ನಿಮಿಷ ಸುಮ್ ಕುಂದ್ರಲ್ಲ ಬರಲ್ಲ.
ಕೈಲಿ ದಾನ ಮಾಡಿದಿ, ಈ ಶರೀರಲ್ಲಿ ಏನು ಪರೋಪಕಾರ ಮಾಡಿದಿ, ನಿನಗೇನು ತೀರ್ಥ ಅದು ಮಾಡು. ಹಸ್ತವ್ರಿಗೆ ಒಂದು ರೊಟ್ಟಿಯರಿ ಕೊಡು, ನೀರಾಡ ಸಾಯ್ದವ್ರಿಗೆ ಒಂದು ತಮ್ಮಿ ನೀರು ಕೊಡು, ಬಿಸಿಲ ನಿಂತವ್ರು ನೆಳ್ಳಿಗೆರೆ ಕರಿ. ನೀನು ಅವಲ್ಲಿ 10 ರೂಪಾಯಿ ಇದ್ರೆ ಮಹಾತ್ಮರಿಗೆ, ಸಂತರಿಗೆ, ಶರಣರಿಗೆ ದಾನ ಮಾಡು. ಕುಡ್ರಿಗೆ, ಕುಂಟ್ರಿಗೆ, ಬಡವರಿಗೆ ದಾನ ಮಾಡು. ಮಠಮಾನ್ಯಗಳಿಗೆ ದಾನ ಮಾಡು. ನೀನು ಬಲ್ಲಿ ರೊಕ್ಕನೂ ಇದ್ದಿಲ್ಲ, ಏನೂ ಇಲ್ಲ ಅಂದರೆ ಶರೀರದಲ್ಲಿ ಶರೀರ ಗಟ್ಟುಮುಟ್ಟು ಶರೀರ, ಇದರಲ್ಲಿ ಸೇವೆ ಮಾಡು. ತಾಡಪತ್ರಿ ಹಾಸು, ನೀರು ತೊಂಬ, 4 ಮಂದಿ ದಾಸೋಗದ ಉಣಸು, ಆ ಪತ್ರೊಳಗೆ ತೆಗಿ, ಸೇವೆ ಮಾಡು. ಮತ್ತು ಸೇವೆ ಹ್ಯಾ ಮಾಡಬೇಕು? ನೆಪ್ಪ ಇಟ್ಕೊಂಡು ಮಾಡಿರಿ. ಮತ್ತು ಇಲ್ಲ 4 ದಿನ ಪತ್ರೊಳಿ ತೆಗ್ದಂಗೆ ಮಾಡಿ, ಅಪ್ಪ ಅವ್ರು ನಿಮ್ಮ ಊರಿಗೆ ಬರ್ನ, ಯಪ್ಪ ಮೊನ್ನೆ ನಿಮ್ಮ ಮಠದಾಗ 4 ದಿನ ಪತ್ರೊಳಿ ತೆಗ್ದೀನಿ ಅಪ್ಪ, ಚಾರ್ಜ್ ಅದಾರ ಹಿಡಿದ್ರು 1600 ಆಯ್ತಂದ್ರೆ ಸೇವೆ ಆತದ ಮಾಡಿನಂತ ನೆಪ್ಪಿರಬಾರ್ದು. ಇದೇ ಮಾಡಿನ ಅನ್ನಬಾರ್ದು, ಕಮ್ಮಾದ ಹೆಚ್ಚದ ಅನ್ನಬಾರ್ದು, ಕನಿಷ್ಠ ಗರಿಷ್ಠ ಅನ್ನಬಾರ್ದು. ಏನು ಬಂದಿದ್ದೆಲ್ಲ ಮಡಿವಾಳಪ್ಪನ ಸೇವಾತ ಮಾಡದೆ ಅಂದ್ರೆ ಅವತ್ತು ನಿನ್ನ ಶರೀರ ಸುದ್ದಾಯಿತು. ಭಾಳ ಮಂದಿ ಪತ್ರೊಳಗೆ ತೆಗೆದು ಒಲ್ಲತ್ತಾರ, ಅಲ್ಲ ಒಲ್ಲತ್ತಾರ. ಹೈಕೋರ್ಟ್ ಜಡ್ಜ್ ರೀ, ಹೈಕೋರ್ಟ್ ಜಡ್ಜ ಹುಬ್ಬಳ್ಳಿ ಬಂದಿತ್ತ, ಯಾವಾಗಾರ ಒಂದು ಸೇವಾ ಕೊಡ್ರಿ, ಸಿದ್ಧಾರ್ಥ ಮಠದಾಗ ಮಾಡ್ತೀನಿ ಅಂದ್ರೆ, ಹಿಂಗೆ ನೀ ದೌಡ್ ಬಂದಿಲ್ಲಪ್ಪ, ಎಲ್ಲ ಸೇವಾ ಮುಗದಾವ, ಯಪ್ಪ ಮಾಡಬೇಡ್ರಿ, ಏನೇರಿ ಮಾಡಿ ಒಂದು ಕೊಡ್ರಿ, ಏನೇರಿ ಮಾಡಿ ಕೊಡ್ರಿ ಅಂದ್ರೆ ಅವ್ರಿಗೆ ಭಾಳ ವಿನಂತಿ ಮಾಡ್ಕೊಂಡು ಬೇಡ್ಕೊಳ್ಳ. ನೀ ಏನಿದ್ದಿ ಅಂತ ಕೇಳು, ನಾ ಹೈಕೋರ್ಟ್ ಜಡ್ಜ್ ಇದ್ದೀನಿ. ಭಾಳ ಚಲೋ ಆಯಿತು ಸಾಹೇಬ್ರ, ನೀವು ಭಾಳ ದೊಡ್ಡವ್ರು ಇದ್ದೀರಿ, ಸೇವಾ ಸಾಣದವು ಅಂದ್ರೆ ಅವ್ರ ಕಮಿಟಿಯವರು ಏನದು ಹೇಳಿ, ಪತ್ರೊಳಿ ತೆಗೆದೊಂದು ಉಳ್ದದು ನೋಡೋದು ಮುದ್ದಮ್ಮಿದು. ಹೈಕೋರ್ಟ್ ಜಡ್ಜ್ ಅಭಿಮಾನ ಬಿಡ್ಬೇಕಲ್ಲ. ತುಕಾರಾಮ್ ಮಾರಿದ್ರೆ ಬರೀತಾರೆ, ಅಭಿಮಾನ ಸುಡಾವೋ ಮುಕ್ತಿ ರೋ ಕಡೆಗೆ ಹ್ಯಾವ. ಎಂದ ಅಭಿಮಾನ ಬಿಡ್ತಿದೆ ಅಂದೇ ಮುಕ್ತ. ನಾ ಸಾವುಕಾರ್ತಿದ್ದೀನಿ, ಸಾವುಕಾರ ಇದ್ದೀನಿ, ಸಾಹಿಬ್ ಇದ್ದೀನಿ, ಸುಬೇದಾರ್ ಇದ್ದೀನಿ ಅಂದಿ ಕೆಟ್ಟಿ. ಗುರುಗಳ ಮಠ 3 ಕಿಲೋಮೀಟರ್ ಇರ್ಲಕ್ಕಾಗಿ ಆಟ ಬೀಳ್ಬೇಕು, 3 ಕಿಲೋಮೀಟರ್ ಇರ್ಲಕ್ಕಾಗಿ. ಇಲ್ಲೇ ಬಂದ್ರೂ ಗಂಟೆ ಬಡದ ಬಳಕ ಸೊಂಟ ಮನೆದೇ ಇಲ್ಲ ನಂಬುದು, ಅಡ್ಡ ಬೀಳ್ಬೇಕತ್ತ ಅದಲ್ಲ. ಅವ್ರಂದ್ರು ಯಾ ಮಾಡ್ತೀರಿ ನೋಡಿರಿ ಸಾಹೇಬ್ರ, ಪತ್ರೊಳಿ ತೆಗೆದೊಂದು ಉಳ್ದದ ಹಿಂಗೆ ಆಲೆಪ್ಪ ಅಂದ. ಹೈಕೋರ್ಟ್ ಜಡ್ಜ ದೊಡ್ಡ ಅಧಿಕಾರ. ಹಿಂಗೆ ಹಿಂಗೆ ಬೆಡ್ಕತ್ತಿದ್ದ, ಹಿಂಗೆ ಬೆಡ್ಕೊಳ್ಳೋದ್ರಾಗ ಕೈಯಾಗ ಉಂಗ್ರಿತ್ತು. ಯಪ್ಪ ಸಿದ್ಧಾರೂಢ ಸಿದ್ಧಾರೂಢ ಸಿದ್ಧಾರೂಢ, ನನಗೆ ಪತ್ರೊಳಿ ತೆಗೆದರ ಸೇವಾ ಇಟ್ಟಲೋ ಯಪ್ಪ, ಏನಾರ ಸಿಗ್ತದಿಲ್ಲತ್ ಮಾಡಿದ್ನ ಯಪ್ಪ, ಸಿಗಂಗ್ ಮಾಡ್ದಲ್ಲಪ್ಪ ಅಂದ್ರೆ ಉಂಗುರದನ ಹಳ್ಳಾಗ ಸಿದ್ಧಾರೂಢ ಪ್ರಕಟ ಆಗಿಬಿಟ್ಟ. ದರ್ಶನ ಕೊಟ್ರ ಸಿದ್ಧಾರೂಢ. ಯಪ್ಪ ಸೇವಾ ಮಾಡ್ತೀನಂದ್ರೆ ನೀ ದರ್ಶನ ಕೊಟ್ಟಿದ್ದಿ, ಮಾಡಿದ್ರೆ ಸದಾ ನನ್ನೊಳಗೆ ಇರ್ತಿದ್ದೆಪ್ಪ ಅಂತ ಕೃಪಾ ಮಾಡಿದ್ರೆ ತನ್ನ ಪುಣ್ಯಾತ್ಮರೇ ಸೇವಾ ಮಾಡ್ಬೇಕು. ಸೇವಾ ಈಗ ಅಪ್ಪವ್ರು ಹೇಳ್ತಾರೆ, ಮಠದ ಎಲ್ಲ ಮಂದಿ ಬರ್ತಾರೆ, ರೊಟ್ಟಿ ತೊಗೊಂಬರ್ರಿ, ರೊಟ್ಟಿ ತೊಗೊಂಬರ್ರಿ ಹೇಳ್ತಾರಿಲ್ಲ, ಇದು ಸೇವಾನೇ. ರೊಟ್ಟಿ ಕೊಟ್ರಿ ಏನು ಲಾಭ ಅದ? ಮಠದ ಜ್ವಾಳ ಇಲ್ಲೇನು, ಹಿಟ್ಟಿಲ್ಲೇನು, ರಗಡದ. ಎಲ್ಲರೂ ಸೇವಾಕ್ಕೆ ಸದ್ಗುರು ಮಾಡ್ಯಾಳಪ್ಪ ಮೆಚ್ತಾನ, ಆನಂದ ಪಡ್ತಾನ. ಎಲ್ಲರದ್ದು ಕೂಡ್ಬೇಕಾದ್ರೆ ರುಚಿ ಇರ್ತದ. ನೀವು ಭಕ್ತಿದಿಂದ ಮಾಡ್ಕೊಂಡು ಶಿವ ಶಿವ ಹರ ಹರ ಪರಮಾತ್ಮ ಸಿದ್ಧಾರೂಢ ಮಡ್ಯಾಳಪ್ಪ ಅನ್ಕೊತ್ ಮಾಡ್ಕೊತ ತಂದು ಇಲ್ಲಿ ಮಠಕ್ಕೆ ಕೊಟ್ರಿ ತಿಳಿರಿ. ಇಲ್ಲಿ ಯಾರ್ಯಾರು ಒಬ್ಬರು ಪುಣ್ಯಾತ್ಮರು ಜ್ಞಾನಿಗಳು ಸತ್ಪುರುಷರು ಉಂಡು, ಯಪ್ಪ ಯಾರಪ್ಪ ಹೆಣ್ಮಗಳು ಏನು ಚಲೋ ರೊಟ್ಟಿ ಮಾಡ್ಯಾಳಪ್ಪ, ಏನು ಆನಂದ ಅದಪ್ಪ, ಏನು ಪಲ್ಯ ಕೊಟ್ಟಾಳಪ್ಪ, ಏನು ಹಿಂಡಿ ಹಚ್ಚಾಳಪ್ಪ, ಏನು ಚಟ್ನಿ ಹಚ್ಚಾಳಪ್ಪ ಅಂತ ಉಂಡು ಯಾರು ಪುಣ್ಯಾತ್ಮರು ಕೊಟ್ಟಾರೋ ಯಪ್ಪ ತಿಳಿ ಕೂತ ಅಂದ್ರೆ ತಿಳ್ಕೊರಿ, ನೀವು ಎಲ್ಲೇರಿ ಇರ್ರಿ, ನಿಮ್ಮ ಬೆಳ್ಳಿ ಅಂದ್ರೆ ಇರ್ತದೆ ನೋಡಿ ನಿಮ್ಮ ಬೆಳ್ಳಿ. ಅದಕ್ಕೆ ಸೇವಾ ಮಾಡ್ಬೇಕತ್ತ. ಸೇವಾ ಮಾಡಿದೆ ಅಂದ್ರೆ ಈ ಶರೀರ ಶುದ್ಧ ಆಗ್ತವೆ. ಸೇವಾ ಬತ್ತು ವಿನಯ ಬರ್ತದೆ. ಯಾವನ ಬಳಿ ಸೇವಾ ಇಲ್ಲ ಅವನ ಬಳಿ ವಿನಯ ಬರಲ್ಲ, ವಿನಯ ಬರೋದಿಲ್ಲ. ವಿನಯ ಬರಬೇಕು. ವಿನಯ ಏನದದು? ನಾನು ನಿಮ್ಗೆ ಏನೋ ತಿಳಿಗೆ ಹೇಳ, ವಿದ್ಯಾರಗಡ ಮಂದಿ ಬಲ್ಲಿ ಅದು ಭಾಳ ಶಾಣ್ಯಾರ ಜಗತ್ನಾಗ, ಭಾಳ ದೊಡ್ಡ ಸಾವುಕಾರರ ಜಗತ್ನಾಗ, ಹೌದಲ್ಲ? ಯಾವಾಗ ಕುಂದ್ರಿ
ವಿದ್ಯಾವಂತರ ಅದು ರುಚಿನೇ ಅದು ಖರೆ, ವಿದ್ಯೆ ರುಚಿನೇ ಇರ್ತದೆ. ಅದ್ರ ಜೋಡಿ ವಿನಯ ಒಂಜಾರು ಕುಡಿದ್ರೆ ಕಂಡಬಿಟ್ಟು ರುಚಿ ಆಗ್ತದೆ. ಮೊದಲೇ ಛಜ್ಜಕ್ಕೆ ರುಚಿನೇ ಅದ, ಛಜ್ಜಕ್ಕೆ ರುಚಿ ಅದಿಲ್ಲ. ಅದರ ಜೋಡಿ ಇನ್ನೂ ರುಚಿ ಆಗ್ಬೇಕಾರೆ ಏನು ಹಾಕ್ಬೇಕು? ಏನು ಹಾಕ್ಬೇಕು? ಏನು ಹಾಕ್ಬೇಕು? ತುಪ್ಪ. ಮೊದಲೇ ಛಜ್ಜಕ್ಕೆ ರುಚಿನೇ ಅದ, ತುಪ್ಪ ಹಾಕಿದೆ ಮತ್ತಿಟ್ಟು ರುಚಿ ಆಗ್ತದ. ನೀ ಮೊದಲೇ ವಿದ್ಯಾವಂತಿದ್ದಿದಿ, ಧನವಂತಿದ್ದಿದಿ, ಗುಣವಂತಿದ್ದಿದಿ, ಎಲ್ಲ ಇದ್ದಿದಿ, ಅದ್ರ ಜೋಡಿ ವಿನಯ ಒಂದಿಟ್ಟು ಕೊಡ್ತಂದ್ರೆ ಅಪರೂಪ ಆತ ನೋಡು, ಅಪರೂಪ. ಹಂಗೆ ಸೇವಾ ಆಗ್ಬೇಕು, ವಿನಯದಿಂದ, ಭಕ್ತಿಯಿಂದ, ಪ್ರೀತಿಯಿಂದ ಸೇವಾ ಏನು ಮಾಡಬೇಕು? ಒಲಿವಿನಿಂದ ಹೇತು ಬರೆದಾರ, ಪ್ರೀತಿಯಿಂದ ಮಾಡ್ಬೇಕು, ಒಲಿವಿನಿಂದ ಮನಸಾಪೂರ್ವಕ ಮಾಡ್ಬೇಕು. ಹಾಂಗೆ ಸೇವಾ ಮಾಡಿದೆ ಅಂದ್ರೆ ತನು ಶುದ್ಧ ಆಗ್ತದ. ಗುರು ಸೇವಾ ಮಾಡಿದಿ, ಜಂಗಮ ಸೇವಾ ಮಾಡಿದಿ, ಎದರಲ್ಲಿ ಮಾಡಬೇಕು? ಗುರು ಸೇವೆ ಎದರಲ್ಲಿ ಮಾಡಬೇಕು? ಜಂಗಮ ಸೇವೆ ಎದರಲ್ಲಿ ಮಾಡಬೇಕು? ಗುರು ಲಿಂಗ ಜಂಗಮ. ತನುವಿನಿಂದ ಗುರು ಸೇವೆ, ಮನದಿಂದ ಲಿಂಗ ಸೇವೆ, ಧನದಿಂದ ಜಂಗಮ ಸೇವೆ. ಅವು ಕೊಟ್ಟೆ ಅಂದ್ರೆ ಮಾಡಿದೆ ಅಂದ್ರೆ ನಿನ್ನಂಥ ಭಾಗ್ಯವಂತ ಯಾರೂ ಇಲ್ಲ. ಅವಾಗ ಈ ಶರೀರ ಶುದ್ಧ ಆಗ್ತದ. ಶರೀರ ಶುದ್ಧ ಆಯ್ತು ಅಂದ್ರೆ ಅನುಭವದ ಅಡಿಗೆ. ಅನುಭವದ ಅಡಿಗೆ ಅಂದ್ರೇನು? ಟೈಮ್ 7:30 ಆಯಿತು, ಪ್ರವಚನ ಚಾಲು ಆಗ್ತದ. ಇವತ್ತು ಮಠದಾಗ ಗುರುಗಳು ಬಂದಾರ, ಅಪ್ಪವ್ರು ಬಂದಾರ, ನಡ್ರಿ ಅಂತ ಬಂದು ಈ ಸದ್ಯನ ನಡೆಸಿರಿ ನೋಡಿ, ಇದೇ ಅನುಭವದ ಅಡಿಗೆ. ಇದೇ ನೋಡಿ ಏನು ನಡೆದಲ್ಲಿ 5-6 ದಿನ, ಇದು ಅನುಭವದ ಅಡಿಗೆ. ಯಾರ ಶರೀರ ಶುದ್ಧ ಆಗ್ಯದ ಅವರೇ ಬರ್ತಾರೆ, ಯಾರ ಬಳಿ ಸೇವಾ ಅದ ಅವರೇ ಬರ್ತಾರೆ, ಯಾರ ಬಳಿ ಪ್ರೀತಿ ಅದ ಅವರೇ ಬರ್ತಾರೆ. ಮತ್ತು ಒಬ್ಬವ್ರು ಬರಲ್ಲಲ್ಲ ಮುತ್ತೆ, ಒಬ್ಬರು ಬರಲ್ಲ ಮುತ್ತೆ. ಬೊಗೋಳಿ 7-8 ಬಿದ್ದ ತಿಕ್ಕಿದ್ದಿರ್ಬೇಕಲ್ಲ, ಯಾವಾಗ ತಿಕ್ಕ್ಯಾರ ಅದು ತೋತಾರ, ಹುಗ್ಗಿ ಇಡ್ತಾರ, ಮಂದಿ ರಗಡಿರ್ತಾರ, ಅವು ಹೊಲಸಿರ್ತಾವ. ಮುಸುರಿ ಗಡಿ ಏಸಿದ್ರು ತೊಳೆದಿದ್ದು ಹೆಂಗೆ ಇಡ್ತಾರೋ, ತೊಳೆದಿದ್ದು ಇಡ್ತಾರಿಲ್ಲ. ಮುಸುರಿ ತಿಕ್ಕಲಾರ್ದು ಯಾರು ಅಡಿಗೆಗೆ ಇಡ್ತಾರೆ? ತನು ಶುದ್ಧ ಆಗಿಲ್ಲ ತಿಳ್ಕೊಬೇಕು. ಬರೋದಿಲ್ಲ ಅವರು. ಯಾವಾಗ ಬರ್ತಾರ? ಅವರು ಬರ್ತಾರ. ಯಾವಾಗ ಬರ್ತಾರ? ಯಾವಾಗ ಯಾವಾಗ ಬರ್ತಾರ? ಯಾವಾಗ ಬರ್ತಾರೆ ಹೇಳಿ? ಯಾವಾಗ ಬರ್ತಾರೆ? ಮುದ್ದೆನ ಕಡಿ ಹ್ಯಾಣಿತ ರೊಟ್ಟಿ ಕೊಡೋದು ಬಂದು ಮಾಡ್ಬೇಕು, ಸ್ವಸ್ಥರು ಬೈಬೇಕು, ಮಕ್ಕಳು ಖರ್ಚಿಗೆ ರೊಕ್ಕ ಕೊಡಬಾರದು, ಊರಾಗ ಯಾರು ಸಾಲ ಕೊಡಬಾರದು, ಹಳಿ ಹಡಚಿ ಅನ್ಬೇಕು. ಅವಾಗ ಬರ್ತದೆ ನೋಡಿ ದೋತ್ರ ಕೊಳ್ಳ ಹಾಕೊಂಡು, ಮಾಡಳಪ್ಪ ಯಾವ ಮಾಡಲಪ್ಪ ನೀನು ತಿಳಿದಿದ್ದು ಮಾಡ್ತಾನೆ. ಸೇವೆ ಮಾಡಿದಿ, ಅನುಭವದ ಅಡಿಗೆ ಮಾಡು. ಮುಂದೆ ತರೋರು ಇಂಥ ಪರಮಾತ್ಮ ಶರೀರ ಕೊಟ್ಟ ನೀನು ಶುದ್ಧ ಮಾಡ್ಕೋ. ಸಾಬಾನು ಹಚ್ಕೊಂಡು ನೀರು ಹಾಕೊಂಡ್ರೆ ಸ್ವಚ್ಛ ಆಗೋದಿಲ್ಲ. ಪರೋಪಕಾರ, ದಾನ, ಧರ್ಮ, ಇನ್ನೊಬ್ಬರು ಕಷ್ಟನಾಗ ಯಾರಿರ್ತಾರೆ ಅವ್ರ ಕಣ್ಣನ್ನು ನೀರು ಒರೆಸಿ ಅವ್ರಿಗೆ ಸಂಕಟ ಆತಿತ್ತಂದ್ರೆ 2 ಸಮಾಧಾನ ಮಾತು ಹೇಳಿದೆ ಅಂದರೂ ಅದು ಉಪಕಾರ ಆಗ್ತದ. ಆ ಉಪಕಾರ ನಿನಗೇನು ಮಾಡ್ತಂದ್ರೆ ಈ ಶರೀರ ಶುದ್ಧಿ ಮಾಡ್ತದೆ. ಆಕಳ ನೋಡಿರಿ, ನೋಡಿ ಮುತ್ತೆ, ಆಕಳು ಹುಲ್ಲು ತಿತ್ತದ, ಹಾಲು ಹಿಂಡದಿಲ್ಲ. ತನ್ನ ಹಾಲು ತಾನೇ ಕುಡಿದ್ರಿ ನೀವೇನು ಮಾಡ್ತೀರಿ? ಗಿಡ ಮಣ್ಣು ತಿತ್ತದ, ಹಣ್ಣು ಕೊಡ್ತದ. ತಿತ್ತದ ಮಣ್ಣು, ಕೊಡ್ತದ ಹಣ್ಣು. ಎಂಥ ಉಪಕಾರ ರೀ. ನೀ ಗಿಡ ಮಣ್ಣು ತಿತ್ತದ, ಹಣ್ಣು ಕೊಡ್ತದ, ನೀ ಪೇಡೆ ತಿತ್ತಿದಿ. ಭಾಳ ಹೊಲಸಿದ ಶರೀರ. ಇವ ಯಾವ್ದಕ್ಕೆ ಮುಟ್ಟೆನ ಅದು ಕಲಾಸೆ ನೋಡಿ. ಮುಟ್ಟದಂದ್ರೆ ಮುಗಿತಾವ ಪುರು. ಆಕಳ ಹಾಲು ಕೊಟ್ಟದ, ಗಿಡ ಹಣ್ಣು ಕೊಟ್ಟದ, ನದಿ ತುಂಬ ಹರಿದು ಎಲ್ಲರಿಗೆ ನೀರು ಕೊಟ್ಟದ. ಮತ್ತು ಆ ನದಿ, ಹಳ್ಳ, ಕೆರಿ, ಆಕಳ, ಗಿಡ ಇವೆಲ್ಲ ಮತ್ತೊಬ್ಬರಿಗೆ ಕೊಟ್ಟದ. ನಿಮ್ಮ ಮನುಷ್ಯಾಗಿ ಬಂದು ಯಾರಿಗೆ ಕೊಟ್ಟಿದ್ದಿ ಹೇಳು? ಯಾರಿಗೆ ಕೊಟ್ಟಿದ್ದು ಹೇಳು? ಯಾರಿಗೆ ಕೊಟ್ಟಿದ್ದಿ? ಯಾರಿಗೆ ಕೊಟ್ಟಿದ್ದಿ? ಕೊಟ್ಟನ ಎದಕ್ಕೆ? ಕಣ್ಣಿನ ಸಲಗಿ, ಕಿವಿ ಸಲಗಿ, ರೂಪದ ಸಲಗಿ, ಶಬ್ದದ ಸಲಗಿ, ಸ್ಪರ್ಶದ ಸಲಗಿ. ನಾ ಮೊನ್ನೆ ಒಂದು ಊರಿಗೆ ಹೋಗಿದ್ದೆ. ಒಬ್ಬ ಕೇಳ್ರಿ ಸುಮ್ಮ ತರಕಾರಿ ಹೇಳ್ತೀನಿ. ಗುರುಗಳಿಗೆ ಅದು ಕೊಡಲ್ಲವ. 100 ಎಕರೆ ಹೊಲ ಅದಾವನಿ,
100 ಎಕರೆ. ಅವ ನಾಟಕದಾಗ ಕೂಡ್ಯಾನ ನಾಟಕದಾಗ ಮನ್ನಗಂಡ ಪಾತ್ರ ಕೊಟ್ರ ಅವನಿಗೆ. ಏನು ದೊಡ್ಡಾಟದ ಕೂಡ್ಯಾನ ಭೀಮನ ಪಾತ್ರ. ಗದ ಹಿಡ್ಕೊಂಡು ಬಂದ. ಆ ಊರನ್ನವ್ರು ಏನು ಮಾಡ್ಯಾರ, ಆಟಕ್ಕೆ ಬೇರೆ ಊರು ಹೆಣ್ಮಗಳಿಗೆ ಕರೆಸ್ಯಾರ. ಮತ್ತು ಹೆಣ್ಪಾರ್ಟ್ ಬೇಕಲ್ಲ. ಆಟ ಚಾಲು ಆಗ್ಯದ, ತೆಂಗಿನಕಾಯಿ ಇಳಿಸ್ಯಾರ, ಒಗದಾರ ಹೊಡೆದ್ರು ಫಾಲ. ನೋಡಿಲ್ ನೀ ಆಟದಾಗ ಆದವ್ರದ್ದು ಆಟ ಏನಲ್ಲ, ಏನು ಗದ ಹೊಡೆದು, ಅದು ಹೊಡ್ಡಿ ಇದು ಹೊಡ್ಡಿ. ಆ ದೇಶದ ರಾಜ ಇದ್ದೀನಿ, ಈ ದೇಶದ ರಾಜ ಇದ್ದೀನಿ. ಅದು ಸ್ವಲ್ಪ ಕೇಳ್ರಿ. ದೌಡ್ ಹೊಡಿಯಪ್ಪ. ಏಪಡೆ ಹಾಂ ಆಯ್ತು ತೋರಿ, ನಡೀತದೆ ತೋರಿ. ಆಯ್ತು ಆಯಿತು. ಆಟದಾಗ ಮಾತಾಡ್ಸದ ಸಾರ್ತಿ. ಒಂದವ್ರು ದಾರು ಸ್ವಾಮಿ ಹೋ ಅನ್ನೋ ಹೇಳದ. ನಾ ಹಿಂಗಿದ್ದೀನಿ ಹಾಂಗಿದ್ದೀನಿ, ಇಂಥವ್ರು ತಮ್ಮಿದ್ದೀನಿ ಹೇಳ್ತಿ. ಗದ ಹೊಡೆದ ನೆತ್ತ ಮುಂದೆ ಹೆಣ್ಪಾರ್ಟೆ ನಿತ್ತಲ್ಲ ಅವನು ಹ್ಯಾಂತಿ, ಅದನ್ನು ಬತ್ತು. ಮುಂದೆ ತಾಸು 2 ತಾಸು ನಾಟಕ ಆಯಿತು. ಆ ನಾಟಕದಾಗ ಭೀಮ ಮೋರ್ಚೆ ಹೋಗಿ ಬೀಳೋದಿತ್ತು. ಅದು ಸನ್ನಿವೇಶ ಇರ್ಬೇಕದು. ಇವ ಮೋರ್ಚೆ ಹೋಗಿ ದಪ್ಪತ್ತು ಬಿದ್ದ. ಈಕೆ ಅಲ್ಲೇ ಆರ್ತಿ ತೊಗೊಂಡು ನಿಂತಿಳಲ್ಲ, ಅವ ಬೀಳೋದಿತ್ತು, ಬಿದ್ದ. ಈಕೆ ಸುಮ್ಮನೆ ನಿಂದಿರ್ಬೇಕಿಲ್ಲ. ಈ ನಾಟಕ ಮಾಡಿ ಹೆಣ್ಮಾಳು ಏನು ಮಾಡ್ಲಿಕ್ಕೆ, ಅಯ್ಯಯ್ಯೋ ಕಾಂತ ತವನ ಮೇಲೆ ಮಡ್ತ್ಕೊಂಡು ದಪ್ಪತ್ತು ಬಿದ್ದು. ಸುಮ್ಮಿಲ್ಲಿ ಅನುಭವ ಮಾಡ್ರಿ. ಅವ ಎಟ್ಟಿಗೆ ಗಚ್ಕೋಬೇಕು, ಅವ ಬಿದ್ದ. ಫೋನ್ ಬಂದ್ ಮಾಡ್ರಿ. ಎಟ್ಟಿಗೆ ಗಚ್ಕೊಂಡು ಗೊತ್ತ ನಾ ಹೆಣ್ತಿನಾಗಿ 30 ವರ್ಷ ಆಗ್ಯದ. ಒಂದು ಸಲನೂ ಹಾಕಿ ನಾ ಬಿದ್ದರೆ ಬೀಳೇ ಇಲ್ಲ. ಈಕಿ ಬಂದು 2 ತಾಸನಾಗ ಬಿದ್ದಾಳ ಅಂದ್ರೆ ಇದೇ ಹೆಣ್ತಿ ಖರಿ ಅಂದ ನಾವು. ಅನುಭವ ಮಾಡ್ರಿ. 30 ವರ್ಷ ಆಗಿನ ಆಕಿಗೆ ಮೊದಲನೇಕಿ ಕರ್ಕರಿ ಲಗ್ನ ಏನಲ್ಲ, ಒಂದಿನಾನು ಬೇಡವಾಕಿ. ನಾ ಬರೇ ನಾಟಕದಾಗ ಬಿದ್ದರೆ ನಾ ಹ್ಯಾಂಗ ಮಾಡಲಿ, ನನಗೆ ಯಾರ ಕೈಯ ಕೊಟ್ಟಾದಿ. ದಪ್ಪತ್ತು ಬಿದ್ದಾಳಂದ್ರೆ ಆ ಹೆಣ್ತಿ ಸುಳ್ಳ, ಈ ಹೆಣ್ತಿ ಖರೆ ಹೊಡಿ. ನಾಟಕ ಮುಗಿತಪ್ಪ. ಈ ನಾಟಕ ಇಲ್ಲಿರ್ತಾಳೆ ಆಕಿ. ನಂದೆಲ್ಲ ಸುಟ್ಕೇಸ ಪಗಾರ ತೊಳೆದು ಬಿಟ್ಲಕ್ಕಿ. ಇವ ಏನತ್ತನ 2 ತಾಸನಾಗ ನಾ ಜೋಲು ಹೋಗಿ ಬಿದ್ದರೆ ನನ್ನ ಸಲಿಯಾಗಿ ಹಳ್ಳಾಗಿ ಮ್ಯಾಲೆ ಬಿದ್ದಿದ್ದಿ. ನಾನು ನಿನ್ನೆ ಬೆನ್ನು ಬಿಡೋದಿಲ್ಲ. ಆಸ್ತಿ ಎಟ್ಟದಂದಳಕ್ಕಿ, ಎಟ್ಟದ ಆಸ್ತಿಯನ್ನು. ಬಂದು ಇಲ್ರಿ ಹತ್ತಲ್ಲ. ಅಲ್ಲೇ ನೋಡಿ ಪಾಲ್ ಅಂದ. ಹೆಣ್ಮಾಳ ಅಂದಳು, ಹೋಗು ಮಾಡ್ಕೊಳತ್ತೀನಿ ಹೋಗಂದಳಿಕೆ. ನಿನ್ನ ಗುಣದಂತ ಗುಣ ನೋಡಿ ನಾಟಕದ ಬಂದಕ್ಕಿ. ನಿನ್ನ ಗುಣ ಯಾಕಡಿ, ಆಕಿನ ಗುಣ ಯಾಕಡಿ. ಆಕೆ 30 ವರ್ಷ ಜ್ವಾಕಿ ಮಾಡ್ಯಾಳ, ಜತ್ತನ ಮಾಡ್ಯಾಳ, ಇದಕ್ಕೆಲ್ಲ ಉಣಸ್ಯಾಳ, ತಿನ್ಸ್ಯಾಳ, ತಲೆ ತಿಕ್ಕ್ಯಾಳ, ಕಾಲು ತಿಕ್ಕ್ಯಾಳ, ಕೈ ತಿಕ್ಕ್ಯಾಳ, ಕಾಲು ಒತ್ತಾಳ, ಕುತ್ತಿಗೆ ಅಟ್ಟೆ. ಅದು ಬಿಟ್ಟು ಅದಕ್ಕೆ ನಾನು ನಿನ್ನ ಜೋಡಿನೇ ಬರ. ಹಾಗಿದ್ರೆ ನಡಿ ಅಂದಳು ಆಕಿ ದಿನ ಒಂದು ಊರು ಆಟಕ್ಕೆ ಹೋಗಕ್ಕಿ. ಆಕೆ ಆಟ ಕಲ್ತಾಳ. ಇದಕ್ಕೆ ಹೋಗಕ್ಕೆ ಕೇಳಿದ್ರೆ ಆಸ್ತಿ ಎಟ್ಟದತ್ತ 100 ಎಕರೆ. ಇದಕ್ಕೊಂದು ಮನ್ಸ ಕಟ್ಸೋದಳು, ಮನ್ಸದ ಕುಂದ್ರಿಸೋದಳು. ಅದು 100 ಎಕರೆ ಆಗುತ್ತಾನ ತಗೋದಳು. ಅದಕ್ಕೆ ಏನು 100 ಎಕರೆ ಆಯಿತು. ಮತ್ತೊಂದು 100ಗೆ ಆಟ ಹೋದ. ಅಲ್ಲೊಂದು ಭೀಮ್ ಇತ್ತಲ್ಲ, ಆ ಭೀಮನು ಬೆನ್ನು ಹತ್ತಿ ಬತ್ತಿ. ಆವಾಗ ಅವನಿಗೊಂದು ಮನ್ಸ ಕಟ್ಲಿಲ್ಲಕ್ಕಿ. ಅವನಿಗೆ 2 ಎಕರೆ ಐತಿ ಜಮೀನ. ಇವನಿಗೆ ತೆಳಗಿಳಿಸೋಳು, ಅವನಿಗೆ ಕುಂದ್ರಿಸೋಳು. ನನ್ನ ಕೆಲಸ ಏನಂದ, ಇವನಿಗೆ ತೂಗಂದಳಕ್ಕಿ.
ನಂದು ಕಡೆ ಐತಿ ಮಂಚ 100 ಎಕರೆ ಆಯ್ತು ಮಂಚ ನೀ ತೂಗನ್ನು ಅವಂದ ಇನ್ನು ಮನೆಗೆ ಹೋದ್ರೆ ಹೇಳ್ತೀನಿ ನಂಬುದಿಲ್ಲ. 100 ಎಕರೆ ಹೊಲನೇ ಹೋಗ್ಯದ, ಅವ್ರೇನು ಕರ್ಕೊತಾರೆ, ಮಕ್ಕಳನ್ನ ನಂಬುದಿಲ್ಲ. ಕಡೆಗೆ ಏನೋ ಅನ್ಬೇಕು, ಅವ 100 ಎಕರೆ ಹೊಲ ಕೊಟ್ಟವ, ಯವ್ವ ನಿನಕ ಕೈ ಮುಗಿತೀನಿ, ಕೈ ಮುಗಿತೀನಿ, ನನ್ನ ಮನೆಗೆ ಹೋಗಿ ಮಾಡಬೇಡ, ಅವರು ಹೋಗ್ತದ, ಹೊಲ ತೊಳಲಕ್ಕ, ತೂಗಲಕ್ಕೆ ಹಚ್ಚಲಕ್ಕ, 2 ರೊಟ್ಟಿ ಕುಡಿದಿರ್ತೀನಿ ಅಂದ ಮಾನಿಗಳಿಗೆ. ಮಠಕ್ಕೆ 100 ರೂಪಾಯಿ ಕೊಟ್ಟಿಲ್ಲವ. ಆಯಿತು. ಆ ಹೆಣ್ಮಳ ಮತ್ತೊಂದು ನಾಟಕಕ್ಕೆ ಹೋಗಕ್ಕಿನಿ. ಅವ 2 ಎಕರೆದಾಗ ಕೂತ, ಈ 100 ಎಕರೆದ ಭೀಮ್ ತೆಳಗೆ ಕೂತು ತೂಗಲಕ್ಕೆ ಹಚ್ಚಿದ್ರು. ಆಕೆ ಆ ಕಡೆ ಹೋದಳು. ಇವ ಕೇಳಲ್ಲ ಅವನಿಗೆ, ನಿನಗೆ ಆಸ್ತಿ ಎಟ್ಟದನ್ನವ. ಆ ಬಂದು ಕೂತಿದ್ಕ ನಾನು 50 ಎಕರೆ ಅದನ್ನವ, ಹುಚ್ಚಿ ಅಂದವ. 100 ಎಕರೆದವನೇ ತೆಳಗೆ ಕೂತೀನಿ, 50 ಗತಿಯೇನು ಇಳಿ ಅಂದವ. ನನಗೊಂದು 100 ಇತ್ತು, ಕೀಲು ಕೂತೀನಿ. ನಿನಗೆ 50 ಆದತ್ತಿಲ್ಲ, ಎಡತನ ಕುಂದಿರ್ತೇನೆ. ಅವಾಗ ಹಾಡ್ಯಾರದು, ನಾವು ಇದ್ದೆವು ನಿಮ್ಮಂಗ, ನೀವು ಆಗ್ತೀರಿ ನಮ್ಮಂಗ. ನಾವು ಇದ್ದೆವು ನಿಮ್ಮಂಗ. ನನಗೂ 100 ಎಕರೆನಿತ್ತು, ನನಗೂ ತೂಗು ಮಂಚಿತ್ತು, ತೂಗವ್ರಿದ್ರು, ಹೋಯ್ತದು ಕೊಟ್ಟಿವಿ. ದೇವರು ಕಟ್ಟ ಕಾಲಕ್ಕೆ ದಾನ ಧರ್ಮ ಪರೋಪಕಾರ ಮಾಡು. ಎದಕ್ಕೆ ಹಾಳು ಮಾಡಬೇಡ. ನೀ ಕೊಡೋದ್ರಿಂದ ಉಪಕಾರ ಆಗ್ಬೇಕು, ಇನ್ನೊಬ್ಬರ ಮನಸ್ಸು ಶಾಂತಿ ಆಗ್ಬೇಕು, ಇನ್ನೊಬ್ರಿಗೆ ತಣ್ಣಗೆ ಆಗ್ಬೇಕು. ಅವ್ರು ಅನ್ಬೇಕು ನಿಂದು ಉಂಡಿದ್ದು ಹುಟ್ಟಿದ್ದು ಕೊಟ್ಟಿದ್ದು ತೊಗೊಂಡಿದ್ದು ನೋಡು, ಅವನು ಬೆಳ್ಳಿ ಅಂದ್ರೆ ಇರಲಿ ಅಂದ್ರೆ ಅವಾಗ ನಿನ್ನ ಪುಣ್ಯ ಬರ್ತದೆ ತಿಳ್ಕೊಬೇಕು. ಹಿಂಗೆ ತೊಳ್ಕೊಬೇಕು ನೋಡಿ ಗಡಿಗೆ, ಅನುಭವದ ಅಡಿಗೆ ಇದರ ಮಾಡ್ಬೇಕು. ಗಡಿಗೆ ಶುದ್ಧ ಐತಂದ್ರೆ ದಿನ ಪ್ರವಚನ ಕೇಳೋದು, ಪುರಾಣ ಕೇಳೋದು, ಸತ್ಸಂಗ ಮಾಡೋದು, ವಚನಗಳು ಬಿಡಿಸೋದು, ಹಾಡೋದು, ಅಕ್ಕನ ಬಳಗ ಮಾಡೋದು ಅನುಭವದ ಅಡಿಗೆದು. ಅನುಭವದ ಅಡಿಗೆ ಎಂದೂ ಕೆಡಂಗಿಲ್ಲ. ಏಸ್ತಿನ ಇಟ್ಟರು ಏನೂ ಆಗೋದಿಲ್ಲ. ನೀವು ಬೆಲ್ಲ ಚಜ್ಕ ಶಿರಾ ಪರ ಚಜ್ಕ ಹುಗ್ಗಿ ಮಾಡಿರಿ, 1 ದಿನ 2 ದಿನ ಕೆಡ್ತದ. ಅನುಭವದ ಅಡಿಗೆ ಎಂದೂ ಕೆಡೋದಿಲ್ಲ. ಇಟ್ಟೇ ಆ ಅನುಭವದ ಅಡಿಗೆ ಎಂಥದ್ರಾಗ ಇರ್ಬೇಕಂದ್ರೆ ಸ್ವಚ್ಛ ಆದ ಈ ತನಿವಿನೊಳಗೆ ಇರಬೇಕು. ಮುಂದೆ ದೇವರಿಗೆ ಅಡಿಗೆ ಮಾಡಿ ಗಂಡ ಗುಣಿಸಮ್ಮ. ಹೆಂಗೆ ಮಾಡೋರು? ದೇವರಿಗೆ ಅಡಿಗೆ ಮಾಡಿ ಗಂಡ ಗುಣಿಸಮ್ಮ. ಎಡಿ ಹೆಂಗೆ ಮಾಡಬೇಕು? ದೇವರು ಬೇರೆ ಗುರು ಬೇರೆ ತಿಳ್ಕೊಬೇಡ್ರಿ. ಇಲ್ಲಿ ಗಂಡ ಅಂದ್ರೆ ಗುರು. ದೇವರು ಬೇರೆ ಗುರು ಬೇರೆ ಅಲ್ಲ. ದೇವರಿಗೆ ಎಷ್ಟು ಪ್ರೀತಿಯಿಂದ ಭಕ್ತಿಯಿಂದ ಎಡಿ ಮಾಡಿ ನೈವೇದ್ಯ ಮಾಡ್ತಲ್ಲ, ಆ ದೇವ್ರು ಉಣವಲ್ಲ ತಿನ್ನವಲ್ಲ. ಉಣವ ಯಾರು? ಸಾಕ್ಷಾತ್ ಸದ್ಗುರುನಾಥ ಪರಮಾತ್ಮನ ರೂಪ ತಗೊಂಡು ಜಗತ್ತಿಗೆ ಬಂದಾನ. ಆ ಭಾವದಿಂದ ದೇವರು ಬೇರೆ ಅಲ್ಲ, ಗುರು ಬೇರೆ ಅಲ್ಲ, ಗುರುನೇ ದೇವರ, ದೇವರೇ ಗುರು ಅಂತ ಹೇಳಿ ಎಡಿ ಮಾಡಿ ಒಯ್ದು ದೇವ ಭಾವದಿಂದ ಉಣಿಸು. ಭಾಳ ಮಂದಿ ತಲೆ ಹೆಂಗದ, ದೇವ್ರು ಬೇರೆ ಗುರು ಬೇರೆ, ದೇವರು ಬೇರೆ ಗುರು ಬೇರೆ. ಆ ದೇವರೇ ಈ ರೂಪ ತಾಳೆ ಬಂದಾನ. ಹರ ತನ್ನ ರೂಪ ತೋರಬೇಕೆಂದು ಈ ಧರೆಗೆ ಅಕ್ಕ ಮದೆ ಬರೋದಿಲ್ಲ. ಅವ್ರಿಗೆ ಅಡಿ ಉಣಿಸ್ಬೇಕತ್ತ. ಗಂಡ ಗುಣಿಸಮ್ಮ, ಗುರುವಿ ಗುಣಿಸಮ್ಮ. ಮುಂದೆ ಕರ್ಮವೆಂಬ ಜ್ವಾಳ ಬೀಸವ್ವ ಕರ್ಮವೆಂಬ ಜ್ವಾಳ ಬೀಸವ್ವ ನೀ ಧರ್ಮ ಜಲಜಡಿಯಿಂದ ಹಿಟ್ಟ ಸೋಸವ್ವ, ನಿರ್ಮಲಾತ್ಮ ನೀರು ಹಾಕವ್ವ ನೀ ನೇಮದಿಂದ ಕಣಕನಾದವ್ವ. ಎಷ್ಟು ಚಂದ ಬರ್ದಾರ. ಜೀವನದಲ್ಲಿ ನೀ ಎಷ್ಟು ದಿನ ಇರ್ತೀರಿ ಅಷ್ಟು ದಿನ ಏನು ಮಾಡಬೇಕು? ಕರ್ಮ ಎಂಬ ಜ್ವಾಳ. ನೀವು ಬದುಕಲಕ್ಕೆ ಜ್ವಾಳ ಬೀಸೋಣ ಅಂತೀರಿ ಇಲ್ಲ, ಗೋಧಿ ಬೀಸೋಣ ಅಂತೀರಿ ಇಲ್ಲ. ಹಂಗೆ ತಮ್ಮ ನೀ ಚಂದಾಗಿ ಇಲ್ಲಿ ಬದುಕಬೇಕಾದ್ರೆ ಏನು ಮಾಡ್ಬೇಕಂದ್ರೆ ಸತ್ಕರ್ಮ ಎಂಬ ಜ್ವಾಳ ಬೀಸು. ಸತ್ಕರ್ಮ ಅಂದ್ರೇನು? ಮಾತಾಡಬೇಡಿ. ಸತ್ಕರ್ಮ ಅಂದ್ರೇನು? ನಿನ್ನ ಕೈನಿಂದ, ನಿನ್ನ ಕಾಲಿನಿಂದ, ನಿನ್ನ ಕಣ್ಣಿನಿಂದ, ನಿನ್ನ ಬುದ್ಧಿಯಿಂದ, ನಿನ್ನ ಮನಸ್ಸಿನಿಂದ ಎಂದೆಂದು ಯಾರಿಗೆ ಅನ್ಯಾಯ ಆಗಿರಬಾರ್ದು. ಸತ್ಕರ್ಮ ದಾನ ಧರ್ಮ ಜಪ ತಪ ಪರೋಪಕಾರ ಪೂಜಾ ಪಾಠ ಪ್ರಸಾದ ಇವು ಸತ್ಕರ್ಮ. ಸತ್ಕರ್ಮ ಅಂದ್ರೇನು? ನೀ ಮಾಡುವ ಕರ್ಮದಿಂದ ಇನ್ನೊಬ್ರು ಇನ್ನೂ ಆಗಲಾರ್ದಂಗಿತ್ತು. ಸತ್ಕರ್ಮ ಅಂದ್ರೆ
ವೇದದಲ್ಲಿ ಏನು ಮಾಡತ್ ಹೇಳ್ಯಾರ ಅದು ಮಾಡಬೇಕು, ಬ್ಯಾಡತ್ ಹೇಳಿದ್ದು ಬಿಡಬೇಕು. ಇದು ಸತ್ಕರ್ಮ. ಅಂಥ ಜ್ವಾಳ ಬೀಸಬೇಕತ್ತ ನೀ ಧರ್ಮ ಜಲಜಡಿಯಿಂದ ಹಿಟ್ಟ ಸೋಸವ್ವ. ಹಂಗಂದ್ರೆ ಜಲಜಡಿ ಅಂದ್ರೇನು? ಜಲ್ಲಡಿಯಿಂದ ಅಂದ್ರೆ ಮನೆಯಾಗಿರ್ತಲ್ಲ ಅದು ಚಾಣಿ. ಎಂಥ ಚಾಣಿ ಇರಬೇಕು? ತಗಡಿಂದ ಅಲ್ಲ, ಪ್ಲಾಸ್ಟಿಕ್ದ ಅಲ್ಲ. ನೀ ಧರ್ಮ ಎಂಬ ಧರ್ಮದಿಂದ ಚಾಣಿ ಹಿಡಿ. ಇದು ಅಧರ್ಮದೋ ಧರ್ಮದ, ಇದು ಯೋಗ್ಯದೋ ಅಯೋಗ್ಯದೋ, ಇದು ಪಾಠದೋ ಇದು ಗೈರ್ಯದೋ, ಧರ್ಮದಿಂದ ಬೇಸು. ಏನು ಹಿಟ್ಟು ಬೀಳ್ತದ ಸತ್ಯದಿಂದ, ಧರ್ಮದಿಂದ, ನೀತಿಯಿಂದ, ಆ ಹಿಟ್ಟು ತುವ ಗೊಳ್ಳಲ್ಲಿ ಬಿದ್ದ ನೋಡು, ತೆಗೆದೋಗಿ ಕಡೆ, ತೆಗೆದೋಗಿ ಕಡೆ. ಮುಂದೆ ನೀರು ಎಂತ ಹಾಕು, ಹಿಟ್ಟಿನದ ನೀರು ಎಂತ ಹಾಕ್ತೀರಿ ನೀವು? ಎಂತ ಹಾಕ್ತೀರಿ? ಚಲೋ ಇರ್ಬೇಕಿಲ್ಲ ನೀರು, ಸ್ವಚ್ಛ ಇರ್ಬೇಕಲ್ಲ, ಸ್ವಚ್ಛ ನೀರು. ಇಲ್ಲಿ ಅಂತ ನೀರು ಹಾಕ್ಬೇಕು. ನಿರ್ಮಲಾತ್ತು. ನಿನ್ನ ಮನುಷ್ಯನೊಳಗೆ ಕಸರಿಲ್ಲದಂಗೆ, ಮನಸ್ಸಿನೊಳಗೆ ಯಾವುದೇ ಕಲ್ಮಶ ಇಲ್ಲದಂಗೆ, ಮನುಷ್ಯನೊಳಗೆ ಸ್ವಚ್ಛ ಮನಸ್ಸಿನಿಂದ ಏನಂತ ಹೇ ಪರಮಾತ್ಮ ಮಾಡ್ಯಾಳಪ್ಪ ಹಾಕವ್ವ. ಎಂಥ ಮನಸ್ಸಿರ್ಬೇಕು ನೋಡ್ರಿ. ಇಲ್ಲಿ ಸತ್ಕರ್ಮ ಎಂಬ ಜ್ವಾಳ ಇರಬೇಕು, ಧರ್ಮದ ಛಾಣಿ ಇರಬೇಕು, ಕಲ್ಮಶ ಇಲ್ಲದ ಮನಸ್ಸ ಎಂಬ ಜಲ ಹಾಕಬೇಕು. ಮುಂದೆ ನೀ ನೇಮದಿಂದ ಕಣಕನಾದವ್ವ. ನೇಮದಿಂದ ಅಂದ್ರೆ ಮೈ ತಗೊಂಡು, ಅರಿವಿ ಉಟ್ಕೊಂಡು, ಗಂಧ ಹಚ್ಕೊಂಡು. ನೇಮದಿಂದ ಅಂದ್ರೆ ಏನು? ನೇಮದಿಂದ ಅಂದ್ರೆ ಏನು? ಮುಂಜಾನೆ ಹಿಡಿದು ಹೊತ್ತು ಮುಳುಗುತ್ತಾನ, ಹೊತ್ತು ಮುಳುಗನ ಹಿಡಿದು ಹೊತ್ತು ಹೊಂಡುತ್ತಾನ. ಒಂದು ನೇಮದ 21,600 ಸಲ ಶ್ವಾಸ ಅಂತ ಓತಿ, ಇಡೀ 21,600 ಸಲ ಓಂ ನಮಃ ಶಿವಾಯ ನಾಮ ಎಂಬ ನೇಮದಿಂದ ನೀನು ಕಣಕನಾದ. ಅದೇನು ಧರ್ಮದ್ದು, ಜ್ವಾಳದ್ದು, ಗೋಧಿದು ಅದಲ್ಲ. ಸತ್ಕರ್ಮ ಎಂಬ ಜ್ವಾಳ, ಧರ್ಮದ ಛಾಣಿ, ನಿಷ್ಕಲಂಕವಾದ ಮನಸ್ಸ, ನಿರ್ಮಲ ಮನಸ್ಸಿನಿಂದ ಪರಮಾತ್ಮನನ್ನು ಬಿಟ್ಟು ಬಿಡದೆ ಒಂದಿನ ಕೆಡಿಸಲಾತಾವ. 21,000 ಎಷ್ಟು 600 ಸಲ ಜಪ ಆತಾವ. ಹಂಗೆ ನೇಮ ಮಾಡಿ ಕಣಕನಾದು. ಆ ಕಣಕನಾಗ ಜಿಗಿ ಹೊಟ್ಟತಂದ್ರೆ ಹ್ಯಾಂಗ ಎಲ್ಲ ಅಡಿಗೆ ಆತವೋ ಹಂಗಿದು ಶುದ್ಧ ಆಯ್ತಂದ್ರೆ ನಿನಗೆ ಪರಮಾತ್ಮನ ಕೃಪಾ ಆಗ್ತವ. ಮುಂದೆ ನುಡಿ ಬರೀತಾರ, ಗುರುಲಿಂಗ ಜಂಗಮ ಮೂರವ್ವ, ಪರಸಾಕ್ಷಿ ಒಲೆಗೊಂಡ ಹೂಡವ್ವ, ಪರಿಪರಿ ಕಷ್ಟದ ಕಾಷ್ಟ ಸುಡುವವ್ವ, ಹರದಾಡುವ ಮನಸ್ಸಿಟ್ಟು ಕೂಡವ್ವ. ಮೂರವ್ವ, ಪರಸಾಕ್ಷಿ ಒಲೆಗುಂಡ ಹೂಡವ್ವ, ಪರಿಪರಿ ಕಾಷ್ಟವು ಸುಡುವವ್ವ, ಹರದಾಡುವ ಮನಸ್ಸಿಟ್ಟು ಕೂಡವ್ವ. ಮಾನುಭಾವರೇ, ಗುರು ಲಿಂಗ ಜಂಗಮ 3 ಮಂದಿ ಹರಿಯವರು. ಇವು 3 ಮ್ಯಾಲ ವಿಶ್ವಾಸ ಇಟ್ಟು ನೀನು ನಡೆದೆ ಅಂದ್ರೆ ನಿನಗೆ ಎಷ್ಟು ಬೇಕಾದಟ್ಟು ಕಷ್ಟ ಬರಲಿ, ಕಷ್ಟದ ಕಾಷ್ಟ ಒಲೆಗೆ ಹಾಕಿದ್ರೆ ಹ್ಯಾಂಗೆ ಸುಟ್ಟು ಹೋತಾವ. ಕಾಷ್ಟ ಅಂದ್ರೆ ಕಟ್ಟಿಗೆ, ಬೆಂಕಿಯಾಗ ಕಟ್ಟಿಗೆ ಒಗೆದ್ರೆ ಯಾವ ಜಾತಿವರಿ ಹಾಕಿರ್ಲಿಕ್ಕೆಲ್ಲ ಸುಟ್ಟು ಹೋತಾವಲ್ಲ. ಆಗ ನಿನ್ನ ಬೇಕಾದಷ್ಟು ಕಷ್ಟ ಬರಲಿ. ಆ ಬಂದ ಕಷ್ಟ ಸದ್ಗುರುನಾಥನ ಪಾದದ ಮ್ಯಾಲ, ಚರಣದ ಮ್ಯಾಲ ಮನಸ್ಸಿಟ್ಟು ಅವನಿಗೆ ನಡ್ಕೊಂಡಿ ಅಂದ್ರೆ ನಿನ್ನ ಸಮಸ್ತ ಕಷ್ಟಗಳು ಹೋತಾವ. ಸಂಚಿತ ಕರ್ಮದ ಹಂಚನಿಂದವ್ವ, ಮುಂಚಲೆಂದು ಸ್ವಚ್ಛಾಗಿ ತೊಳೆಯವ್ವ, ಹಂಚಿಕೆಯಿಂದ ಜ್ಞಾನದ ಅಗ್ನಿ ಉರಿಸವ್ವ, ಸಂಚಿನಿಂದ ಪರ ರೊಟ್ಟಿ ಬೇಸವ್ವ. ಸಂಚಿತ ಕರ್ಮದ ಹಂಚನಿಂದವ್ವ. ಈ ಶರೀರ ಏನದಲ್ಲ, ಇದು ಸಂಚಿತ ತಿಳ್ಕೋಬೇಕು. ಕರ್ಮ 3 ಪ್ರಕಾರ ಇರ್ತಾವೆ. ಒಂದು ಆಗಾಮಿ, ಒಂದು ಸಂಚಿತ, ಒಂದು ಪ್ರಾರಬ್ಧ.
ಸಂಚಿತ ಅಂದ್ರೆ ಹಿಂದೆ ಗ್ವಾಳೆ ಮಾಡಿದ್ದು, ಹಿಂದೆ ನೀ ಏನು ಮಾಡಿದಲ್ಲ ಅದು ಗ್ವಾಳೆ ಆಗ್ಯದ ನೋಡು, ಆ ಗ್ವಾಳೆ ಮಾಡಿದ್ದು ಸಂಚಿತ. ಅದು ತುಸು ತಿಳ್ಕೊರಿ. ಆಗಾಮಿ ಅಂದ್ರೆ ಈ ಸದ್ದು ಮಾಡೋದು. ಈಗೇನು ಮಾಡಿದ್ದು ಹೋಗಿ ಗ್ವಾಳೆ ಆತಲ್ಲ ಅದು ಸಂಚಿತ. ತೊಗೊಂಡೇನು ಬಂದಿದ್ದು ಇದು ಪ್ರಾರಬ್ಧ. ಈ ಸಂಚಿತ ಏನು ತೊಗೊಂಬಂದಿದ್ದಲ್ಲ ನೀ ಹಿಂದಿನ ಜನ್ಮದಾಗ ಏನು ತಂದಿರಿ ಅದೇ ಈಗ ಸಿಗ್ತದ. ಅದು ಬಿಟ್ಟು ನೀ ಮತ್ತೊಂದು ಬೇಕಂದ್ರೆ ಸಿಗುವುದಿಲ್ಲ. ಅಂಥ ಹಂಚು ತೊಗೊಂಡು ಬಂದಿದ್ದಿ, ಈ ಶರೀರ ತೊಗೊಂಬಂದಿದ್ದಿ. ಸಂಚಿತ ಕರ್ಮದ ಹಂಚನಿಂದ ಆ ಏನು ಹಿಂದೆ ಮಾಡಿದ್ದು ಕೂಡಿ ಇಟ್ಟಿದ್ದಿ ಅದು ತೊಗೊಂಬಂದಿದ್ದಿ. ಬ್ಯಾಂಕ್ನಾಗ ಎಷ್ಟು ರೊಕ್ಕ ಇಟ್ಟಿದ್ದಿ ಅವು ತೊಗೊಂಬಂದಿದ್ದಿ. ನೀ ಇಟ್ಟಿದ್ದು 50,000 1 ಲಕ್ಷ ಕೊಡ್ತಾರೆ ಯಾರೇ? ಕೊಡಂಗಿಲ್ಲ. ಹೌದಿಲ್ಲ? ಆ ಹಂಚ ಮುಂಜಾನೆ ಎದ್ದು ನೀವು ಮನೇನ ಹಂಚ ತೊಳೆದ ರೊಟ್ಟಿ ಮಾಡ್ತೀರ, ಹಂಗೆ ಇಟ್ಟು ಮಾಡ್ತೀರ? ಮುಂಚೆಲೆಂದು ಸ್ವಚ್ಛಾಗಿ ತೊಳೆಯವ್ವ. ನೀ ಏನು ತೊಗೊಂಬಂದಿದೆ ಅದು ಆನಂದದಿಂದ ಉಣು, ಅಲ್ಲಂದ್ರೆ ಬಿಡಂಗಿಲ್ಲ. ಅದು ಆನಂದದಿಂದ ಉಣು. ಹಂಚಿಕೆಯಿಂದ ಧ್ಯಾನಾಗ್ನಿ ಉರಿಸವ್ವ. ತಿಳುವಳಿಕೆಯಿಂದ ಜ್ಞಾನಾಗ್ನಿ. ಹ್ಯಾಂಗ ಒಲೆನ ಅಗ್ನಿ ಉರಿಸಿದ್ರೆ ಅಡಿಗೆ ರೆಡಿ ಆಗ್ತದ ನೋಡು. ಜ್ಞಾನಾಗ್ನಿಯಿಂದ ನೀ ನಿನ್ನೊಳಗೆ ಜ್ಞಾನ ಮಾಡ್ಕೊಂಡು ಜ್ಞಾನದ ಅಗ್ನಿ ಬಳಿ ಹೋದಿ, ಜ್ಞಾನ ನಿನಗೆ ಬತ್ತು ಅಂದ್ರೆ ಯಾವ ಕರ್ಮ ನಿನಗೇನು ಮಾಡಂಗಿಲ್ಲ, ಸದಾ ಸುಖ ಮಾಡ್ತದ. ಸದಾ ಹಂಚಿಕೆಯಿಂದ ತಿಳುವಳಿಕೆಯಿಂದ ಯಾರ ಬಳಿ ಹೋಗ್ಬೇಕು, ಎಂಥ ಗುರುಗಳ ಬಳಿ ಹೋಗ್ಬೇಕು, ಎಂಥ ಗುರುಗಳ ಸೇವಾ ಮಾಡಬೇಕು, ಎಂಥ ಗುರುಗಳ ಚರಣ ಹಿಡಿಬೇಕು. ಗುರುಗಳ ಜಗತ್ತಿನ ಬಹಳ ಮಂದಿ ಯಾರ? ಯೋಗ್ಯವಾದ ಗುರುಗಳು ಯಾರು? ನನ್ನ ದುಃಖ ಬಿಡುಗಡೆ ಮಾಡೋರು ಯಾರು? ನನ್ನ ಪಾಪ, ನನ್ನ ಮನಸ್ಸಿನ ತಾಪ, ಕೋಪ ಇವು ತೆಗೆಯೋರು ಎಂಥ ಗುರುಗಳು? ಅವ್ರು ಎಲ್ಲಾರ, ಅವ್ರು ಎಂಥವ್ರಾರ ಅನ್ನೋದು ಕೂನ ಹಿಡಿದು ಅವ್ರ ಬಲ್ಲಿ ಹೋದ್ರೆ ಅಂದ್ರೆ ಅಂಥ ಪರಮ ಸದ್ಗುರು ಯಾರಂದ್ರೆ ಮಡಿವಾಳಪ್ಪ ಮುತ್ಯ. ಅವನ ಅವತಾರ ತಗೊಂಡು ಬಂದಂಥ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯರು. ಅಂಥವ್ರ ಬಳಿ ಹಂಚಿಕೆಯಿಂದ ಜ್ಞಾನದಿಂದ ನೀನು ಜ್ಞಾನ ಮಾಡ್ಕೋ. ಸಂಚಿನಿಂದ ಪರ ರೊಟ್ಟಿ ಬೇಯಿಸವ್ವ. ಹಂಚಿಕೆಯಿಂದ ಅಂದ್ರೆ ತಿಳುವಳಿಕೆಯಿಂದ ಜ್ಞಾನ 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 ಮಾಡಿಕೊಂಡು ಉರಿಸಿದೆ ಅಂದ್ರೆ ಅಡಿಗೆ ಎಂಥದ್ದು ರೆಡಿ ಆಗ್ತದ. ಎಂಥದ್ದು? ಸಂಚಿನಿಂದ ಅಂದ್ರೆ ಎದಕ್ಕತ್ತಾರ? ಸಂಚು ಅಂದ್ರೆ ಮೊದಲೇ ಗೊತ್ತಿದ್ದಿದ್ದು. ಸಂಚು ಅಂದ್ರೆ ಪ್ಲ್ಯಾನ್ ಮಾಡಿದ್ದು. ಅಥರ್ಡು ಸಂಚು ಹಾಕ್ಯಾರ್ರಿ, ಇದು ಮೊದಲೇ ಖಾತ್ರಿ ಮಾಡ್ಕೊ. ಸಂಚಿಕೆಯಿಂದ ಎಚ್ಚರಿಕೆಯಿಂದ ನೀನು ಪರ ರೊಟ್ಟಿ ಬೇಸವ್ವ. ಬರೇ ರೊಟ್ಟಿ ಅಂದಿಲ್ಲ ಇಲ್ಲಿ, ಪರ ರೊಟ್ಟಿ ಅಂದ್ರೆ ಪರ ಅಂದ್ರೆ ಶ್ರೇಷ್ಠ. ಆ ತೆವ್ಯಾನ ರೊಟ್ಟಿ ಉಂಡ್ರೆ 4 ತಾಸು 6 ತಾಸಿಗೆ ಹೊಸ ಆಗ್ತದ. ಸದ್ಗುರುನಾಥನ ಜ್ಞಾನದ ಅಗ್ನಿ ಮ್ಯಾಲ ಆ ರೊಟ್ಟಿ ಅಂತ ತಯಾರಾದ ಅನುಭವದ ರೊಟ್ಟಿ ಅದು ಒಮ್ಮ ಉಂಡೆ ಅಂದ್ರ ಸದಾ ಆನಂದದಿಂದ ಇರ್ಲಿಕ್ಕೆ ಬರ್ತದೆ. ಅದರ ಮ್ಯಾಲ ಬೇಸು ಜ್ಞಾನಾಗ್ನಿ ಮ್ಯಾಲ ಸದ್ಗುರುನಾಥನ ಒಂದು ಹೇಳಿದ ಮಾತು ಕೇಳಿಕೊಂಡು ಹಂಚಿಕೆ ಅಂದ್ರೆ ತಿಳುವಳಿಕೆಯಿಂದ ರೊಟ್ಟಿ ಬೇಯಿಸು. ಆ ಅಂಥ ರೊಟ್ಟಿ ತಯಾರಾಗ್ತದೆ, ಅನುಭವದ ರೊಟ್ಟಿ ತಯಾರಾಗ್ತದೆ. ಭಕ್ತಿ ಎಂಬ ಭತ್ತ ಕುಟ್ಟವ್ವ ನೀ, ಕಟ್ಟ ಅಕ್ಕಿ ಹಿಡಿದು ಹೊಟ್ಟ ತೆಗೆಯುವು. ಭಕ್ತಿಯಿಂದ ಭತ್ತ ಕುಟ್ಬೇಕು. ಭಕ್ತಿ ಭತ್ತ ಅಂದ್ರೆ ಎದಕ್ಕತ್ತಾರ? ಭತ್ತ ಕೊಡ್ತೀರೇನು ಅಕ್ಕಿ ಕೊಡ್ತೀರ? ಭತ್ತ ಯಾಕೆ ಕುಟ್ಟಬೇಕು? ಭತ್ತ ಕುಟ್ಟಿದ್ರೆ ಅಕ್ಕಿ ಆಗ್ತದ, ಅಕ್ಕಿಯಿಂದ ಅನ್ನ ಆಗ್ತದ. ಮ್ಯಾಲಿನ ಸಿಪ್ಪೆನಾದ ನೋಡು, ಆ ಭತ್ತ ಭಕ್ತದಿಂದ ಕುಟ್ಟಬೇಕು. ಹಾಗೆ ಇದು ಒಂದು ಭತ್ತ ಇದ್ರ ಮ್ಯಾಲ ಸಿಪ್ಪೆ ಅದ. ಎಲ್ಲ ಅಭಿಮಾನದ ಸಿಪ್ಪೆ ತೆಗಿಬೇಕು, ಸದ್ಗುರುನಾಥ ಮಠದಾಗ ದುಡಿಬೇಕು. ಅವಾಗ ಏನಾಗ್ತದೆ? ಮ್ಯಾಲಿನ ಸಿಪ್ಪೆ ಹೋಯ್ತಂದ್ರೆ ಅಕ್ಕಿ ರೆಡಿ ಆಗ್ತದೆ. ಇದ್ರಂದು ದೋಷ ಎಲ್ಲ ಹೋಯ್ತಂದ್ರೆ ಶುದ್ಧ ಆಗ್ತಿದಿ. ಶುದ್ಧ ಆದ ಮುಂದೆ ಲಾಭ ಏನು? ನಿಷ್ಠೆಯಿಂದ ಅನ್ನ ಮಾಡಿ ಅಕ್ಕಿ ರೆಡಿ ಆಯ್ತಂದ್ರೆ ನಾನು ರೆಡಿನೇ, ಅಡಿಗೆ ಮಾಡ್ಲಿಕ್ಕೆ ಬರ್ತದ. ಅಂಥ ಸಾತ್ವಿಕ ಮನುಷ್ಯ ಆದಿ, ಮನಸ್ಸು ಸ್ವಚ್ಛ ಆಯಿತು, ಶರೀರ ಸ್ವಚ್ಛ ಆಯಿತು. ಅವಾಗ ಏನು ಮಾಡಬೇಕು? ಅನ್ನ ರೆಡಿ ಆಗ್ತದ. ಅನ್ನ ಯಾರಿಗೆ ಉಣಿಸ್ಬೇಕದು? ಯಾರಿಗೆ ಉಣಿಸ್ಬೇಕು?
ಚರಗಂಡನಿಗುಣ ಸಮ್ಮ. ಚರಗಂಡ ಯಾರು ಹಂಗಂದ್ರೆ ಚರಗಂಡ ಗುಣಸಮ್ಮ. ಗಂಡ ಅಂದ್ರೆ ಸದ್ಗುರುನಾಥ, ಅವನಿಗೆ ಉಣಿಸು. ಸೇವಾ ಅನ್ನತಕ್ಕಂಥದ್ದು ನೀ ಮಾಡಿ ಉಣಿಸು. ಮುಂದೆ ಶ್ರೇಷ್ಠ ಮಾಂತೇಶ ಗೊಲಿಸಿ ಅಂಥ ಸೇವಾ ನೀ ಮಾಡಿ, ಅಂಥ ಅಡುಗೆ ಮಾಡಿ ಸದ್ಗುರುನಾಥಗೆ ಸೇವಾ ಮಾಡಿ ವಿನಯಪೂರ್ವಕವಾಗಿ ನಿತ್ಯ ಅಂದ್ರೆ ಸದ್ಗುರುನಾಥ ನಿನ್ನ ಮ್ಯಾಲ ಕರುಣಾ ಮಾಡಿ ಅವ ಏನು ಮಾಡ್ತಾನೆ ನಿನಗಂದ್ರೆ ಮುಕ್ತಿ. ಮುಕ್ತಿ ಅಂದ್ರೆ ಎದಕ್ಕತ್ತಾರ? ಹುಟ್ಟು ಸಾವುಗಳ ಬಿಡುಗಡೆ, ಬಂಧನದಿಂದ ಬಿಡುಗಡೆ, ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ, ಮುಕ್ತಿ. ನಿನಗೆ ಎಂದೆಂದು ಇನ್ನೊಮ್ಮೆ ಹುಟ್ಟೋದಿಲ್ಲ ಅಂದ್ರೆ ಸಾಯ ಜರುತಿನ ಬೀಳಂಗಿಲ್ಲ. ಹುಟ್ಟು ಸಾವುಗಳನ್ನು ಬಿಡುಗಡೆ ಆಯಿತು ಅಂದ್ರೆ ಅವತ್ತು ನಿನ್ನಂಥ ಸುಖಿ ಯಾರು ಇಲ್ಲ. ನಿನ್ನ ಜನ್ಮ ಧನ್ಯ ಆಗ್ತದ. ಆವಾಗ ಶರೀರ ತೊಗೊಂಡು ಬರೋದಿಲ್ಲ. ಯಾಕೆ? ಮುಕ್ತ ಆದ ಬಳಿಕ ಹುಟ್ಟೇ ಇಲ್ಲ ಅಂದ್ರೆ ಶರೀರ ಬರೋಂಗಿಲ್ಲ. ಶರೀರ ಬರಲ್ಲ ಅಂದ್ರೆ ಸಾಯ ಅವಶ್ಯಕತೆನೇ ಇಲ್ಲ. ಅವಾಗ ನೀ ಏನಾತಿ ಅಂದ್ರೆ ಪರಬ್ರಹ್ಮ ಸ್ವರೂಪಾತಿ ದೇವರಾತಿ. ದೇವ್ರು ಯಾವಾಗ ಆತಿ ಅಂದ್ರೆ ಸದ್ಗುರುವಿಗೆ ಮುಟ್ಟದೆ ಅಂದ್ರೆ ನೀನು ದೇವರಾತಿ. ಅದರ ಸಲುವಾಗಿ ಇವತ್ತು ವಿಷಯ ಭಾಳ ಸುಂದರವಾಗಿ ಗಡಿಗೆ ತೊಳೆದು ಅಡುಗೆ ಮಾಡಮತ್ತದ ಅಂತ. ಗಡಿಗೆ ನಾವು ತಕ್ಕೋಬೇಕು, ಅಡುಗೆ ನಾವೇ ಮಾಡಬೇಕು. ಎಂಥ ಅಡುಗೆ ಮಾಡ್ಬೇಕಂದ್ರೆ ಅನುಭವದ ಅಡುಗೆ ಮಾಡಬೇಕು. ಈ ಶರೀರ ಎಂಬ ಗಡಿಗೆ ಒಳಗೆ ಅನುಭವ ಎಂಬ ಅಡುಗೆ ಮಾಡಿ, ಭಯ ಭಕ್ತಿ ಪ್ರೀತಿ ಅನ್ನತಕ್ಕಂಥ ಅಡುಗೆ ಮಾಡಿ ಸದ್ಗುರುನಾಥಿಗೆ ಎಡೆ ಮಾಡಿ ಉಣಿಸಿದೆ ಅಂದ್ರೆ ನಿನ್ನ ಜನ್ಮ ಸಾರ್ಥಕ ಆಗ್ತಿ. ಇವತ್ತು ವಿಷಯದ ಪುಣ್ಯಾತ್ಮರೇ. ಮತ್ತು ಈಗ ಅಪ್ಪವ್ರ ಆಶೀರ್ವಚನ ನಡೀತದೆ, ನೀವೆಲ್ಲ ಕೇಳ್ರಿ. ಅದು ಈಗ ಮಾತು ಅಂಜರಿ ಮಾತಾಡ್ತೀನಿ. ಕುಂದ್ರಪ್ಪ ಗುರುವೆ. ಹಾಂ, ಈಗ